ಇನ್ನು ಬೀದರ್ನಲ್ಲಿ ರೈಲು ದುರಂತವೊಂದು ತಪ್ಪಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರದಿ ಬರ್ತಾ ಇದೆ. ಬೀದರ್ನಲ್ಲಿ ರೈಲು ದುರಂತವೊಂದು ತಪ್ಪಿದೆ. ರೈಲು ಹಾಗೂ ಬೈಕ್ ನಡುವೆ ಅಪಘಾತ ಸಂಭವಿಸಿದೆ. ಆದರೆ ಬೈಕ್ ಸವಾರ ಎಸ್ಕೇಪ್ ಆಗಿದ್ದಾನೆ. ಬೈಕ್ ಮಾತ್ರ ರೈಲಿನ ಕೆಳಗೆ ಸಿಕ್ಕಾಕೊಂಡಿರುವಂತಹ ಘಟನೆ ದೃಶ್ಯ ಸಮೇತವಾಗಿ ನೋಡ್ತಾ ಇದ್ದೀರಿ. ಸೊ ರೈಲು ಬರ್ತಾ ಇರೋದು ಈತನಿಗೆ ಗೊತ್ತಿಲ್ಲ. ಆತ ಹಳಿ ದಾಟಬೇಕು ಅಂತ ಆ ಮಾರ್ಗವಾಗಿ ಹೋಗ್ತಾ ಇದ್ದ. ಅದೇ ಸಮಯಕ್ಕೆ ರೈಲು ಬಂದು ಡಿಕ್ಕಿ ಹೊಡೆದ ಪರಿಣಾಮವಾಗಿ ಆತ ಅಲ್ಲಿಂದ ರೈಲು ಬರ್ತಿದ್ದ ಹಾಗೆ ಗಾಡಿ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಹೀಗಾಗಿ ತನ್ನ ಜೀವವನ್ನು ಉಳಿಸ್ಕೊಂಡಿದ್ದಾನೆ. ಬೈಕ್ ಅಲ್ಲೇ ಇದ್ದಿದ್ರಿಂದ ರೈಲು ಜಖಮ್ ಆಗಿತ್ತು. ಆ ನಂತರದಲ್ಲಿ ಸಿಬ್ಬಂದಿಗಳು ಅದನ್ನ ತೆರವು ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ನಂತರ ರೈಲಿನ ಸಂಚಾರಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿತ್ತು. ಇನ್ ಕೇಸ್ ಆತ ಸಿಕ್ಕಾಕೊಂಡಿದ್ರೆ ಪರಿಸ್ಥಿತಿ ಏನಾಗಿರ್ತಿತ್ತು ಅನ್ನೋದನ್ನ ಅಂದಾಜಿಸಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ರಿಂದ. ಮಲ್ಲಿಕಾರ್ಜುನ್, ನಾರ್ಮಲಿ ಗೇಟ್ ಹಾಕ್ತಾರೆ, ಆ ತರದ ವ್ಯವಸ್ಥೆ ಏನು ಇಲ್ವಾ ಇಲ್ಲಿ? ಹೇಗದು? ಖಂಡಿತ ದಿವ್ಯಾ, ನಿಜಕ್ಕೂ ಒಂದ್ ರೀತಿಯ ಏನೋ ಒಂದು ಗಡಿ ಜಿಲ್ಲೆ ಬೀದರ್ ಅಂದ್ರೆ ಬೀದರ್ ಟು ಕಲಬುರಗಿ ಏನು ಡೈಲಿ ಓಡಾಡುವಂತ ಡೆಮೋ ಏನು ಟ್ರೈನ್ ಇದೆ, ಡೈಲಿ ಓಡಾಡುತ್ತದೆ 3 ಸರಿ. ಆ ಸಮಯದಲ್ಲಿ ಏನೋ ಒಂದು ಮಧ್ಯಾಹ್ನ ಏನಾಗಿದೆ ಅಂದ್ರೆ ಬೀದರಿಂದ ಕಲಬುರಗಿ ಹೋಗುವಂತ ಸಂದರ್ಭದಲ್ಲಿ ಬೀದರ್ನ ಹೊರವಲಯದ ನೌಬಾದ್ ಬಳಿ ಒಂದು ಗೇಟ್ ಇದೆ. ಆ ಗೇಟ್ ನಲ್ಲಿ ಏನಿದೆ, ಗೇಟ್ ಇದ್ರೂ ಕೂಡ ಒಂದು ವ್ಯಕ್ತಿ ಅಂದ್ರೆ ರೈತ ಏನಿದ್ದಾನೆ ಜಮೀನಿಗೆ ಹೋಗುವಂತ ತರಾತುರಿಯಲ್ಲಿ ಏನೋ ಒಂದು ದಾಟಲು ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ಏಕಾಏಕಿ ಬಂದಂತ ಏನು ಟ್ರೈನ್ ಇದೆ, ಟ್ರೈನು ಜಸ್ಟ್ ಮಿಸ್ ಆಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಆ ಒಂದು ಸಂದರ್ಭದಲ್ಲೇ ಆ ಟ್ರೈನ್ ಬಂದಿರುವಂತ ಪ್ರಕರಣ. ಹಾಗಾಗಿ ಏನೋ ಒಂದು ಆ ಟ್ರೈನ್ ಹೋಗುವ ಸಂದರ್ಭದಲ್ಲಿ ಆ ಬೈಕ್ ಅನ್ನ ಅಲ್ಲೇ ಬಿಟ್ಟು ಪ್ರಯಾಣಿಕ ಬಚಾವಾಗಿರುವಂತದ್ದು, ಜಸ್ಟ್ ಮಿಸ್ ಆಗಿರುವಂತದ್ದು. ಹೀಗಾಗಿ ಅಂದ್ರೆ ಏಕಾಏಕಿ ಬಂದಂತ ಟ್ರೈನ್ಗೆ ಸಿಗಾಕೊಂಡು ಒಂದು ಸಾವನ್ನಪ್ಪ ಆಗ್ಬೇಕಾಗಿತ್ತು. ಆದ್ರೆ ಕೂದಲ ಅಂತರದಲ್ಲಿ ಆ ಒಂದು ಬೈಕ್ ಅನ್ನ ಅಲ್ಲೇ ಬಿಟ್ಟು ಆ ಒಂದು ರೈತನಿದೆ ಜಸ್ಟ್ ಬಚಾವಾಗಿರುವಂತದ್ದು. ಹೀಗಾಗಿ ಒಂದ್ ರೀತಿಯ ದೊಡ್ಡ ದುರಂತ ಅಂದ್ರೆ ಟ್ರೈನ್ ದೊಡ್ಡ ದುರಂತ ಒಂದು ತಪ್ಪಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಆ ಒಂದು ರೈತ ಅಲ್ಲಿ ಗಾಡಿ ಬಿಟ್ಟ ತಕ್ಷಣ ಗಾಡಿಯನ್ನು ಎಳ್ಕೊಂಡು ಮುಂದೆ ಬಂದ ಒಂದು ಟ್ರೈನ್ ಬಿಸಾಕಿರುವಂತದ್ದು. ಹಾಗಾಗಿ ಒಂದ್ ರೀತಿಯ ಸಂಪೂರ್ಣವಾಗಿ ಇಡೀ ಬೈಕ್ ನಜ್ಜುಗುಜ್ಜು ಆಗಿರುವಂತದ್ದು. ಒಂದ್ ರೀತಿಯ ಕೂದಲಳ್ಳಿ ಅಂತರದಲ್ಲಿ ಒಂದು ರೈತ ಬಚಾವಾಗಿರುವಂತದ್ದು. ದಿವ್ಯಾ, ದೊಡ್ಡ ದುರಂತ ತಪ್ಪಿರುವಂತದ್ದು. ರೈಟ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗೆ.